ಎರಡನೇ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಬಾಂಗ್ಲಾ ವಲಸಿಗರು ರಾಜ್ಯಕ್ಕೆ ನುಸುಳುತ್ತಾ ಇರೋದು ಹೇಗೆ? ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂತಂದ್ರೆ ಈ ದೊಡ್ಡ ಜಾಲದ ಹಿಂದೆ ಏನಾದ್ರೂ ಮೊಬೈಲ್ ಆಪ್ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ವಲಸಿಗರ ಹೆಜ್ಜೆ ಗುರುತು. ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ರಾಜ್ಯಕ್ಕೆ ನುಸುಳುತ್ತಾ ಇರೋದು ಹೇಗೆ? ಈ ದೊಡ್ಡ ಜಾಲದ ಹಿಂದಿದೆಯಾ ಮೊಬೈಲ್ ಆಪ್? ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ವಲಸಿಗರ ಹೆಜ್ಜೆ ಗುರುತು. ಬೆಚ್ಚಿ ಬೀಳಿಸ್ತಾ ಇದೆ ಅಕ್ರಮ ಬಾಂಗ್ಲಾ ನುಸುಳುಕೋರರ ಪ್ರತಿ ಹೆಜ್ಜೆ. ಬೆಂಗಳೂರಿನ 60 ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ವಾಸ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು, ಸಕಲೇಶ್ಪುರ, ಹಾಸನ, ಶಿವಮೊಗ್ಗ, ಕೊಡಗು ಜಿಲ್ಲೆಗಳ ಕಾಫಿ ಎಸ್ಟೇಟ್ಗಳಲ್ಲೂ ಕೂಡ ವಲಸಿಗರು ವಾಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರು ಹೊರವಲಯದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾ ಇರುವಂತ ಮಾಹಿತಿ ಸಿಗ್ತಾ ಇದೆ. ಅಕ್ರಮ ವಲಸಿಗರ ಪ್ರತಿ ಹೆಜ್ಜೆಯನ್ನ NR ರಮೇಶ್ ಅಂಡ್ ಸುಧೀರ್ ಶೆಟ್ಟಿ ಅವರು ಬೆಚ್ಚಿಟ್ಟಿದ್ದಾರೆ. ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ NR ರಮೇಶ್ ಅವರ ತಂಡ. ಬಾಂಗ್ಲಾ ನುಸುಳುಕೋರರ ರಹಸ್ಯ ಏನಿದೆ ಅದು ಈಗ ಹೊರಗಡೆ ಬಿದ್ದಿದೆ. ನೋಡಿ, ಇನ್ನು ಈ ಕಾರ್ಯಾಚರಣೆಯಲ್ಲಿ ಒಂದಷ್ಟು ಆಘಾತಕಾರಿ ಮಾಹಿತಿಗಳು ಬಯಲಾಗಿದೆ. ಭಾರತದಲ್ಲಿ ನೆಲೆಸಿದ್ದಾರೆ ಸಾವಿರಾರು ದೇಶದ್ರೋಹಿ ವ್ಯಕ್ತಿಗಳು. ಅಕ್ರಮವಾಗಿ ಇಲ್ಲಿಗೆ ಬರುವ ಈ ಬಾಂಗ್ಲಾ ನುಸುಳುಕೋರರು ಆರಂಭದ 6-7 ತಿಂಗಳ ಕಾಲ ಕೆಲಸ ಮಾಡುವಂತ ಜಾಗ, ಆ ನಂತರ ಅವರು ನಮ್ಮ ದೇಶದ ನಾಗರಿಕರಂತೆಯೇ ತೋರ್ಪಡಿಸಿಕೊಳ್ತಾರೆ. ನಮ್ಮೆಲ್ಲರ ರೀತಿ ಅವರ ಮೂಲ ಪ್ರದೇಶಗಳಲ್ಲಿರುವಂತಹ ಅವರ ಸಂಬಂಧಿಕರು ಕೂಡ ವಾಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಸ್ನೇಹಿತರೊಂದಿಗೆ ಮಾತನಾಡೋದಕ್ಕೆ ಫೋನ್ ಕಾಲ್ ಅನ್ನ ಇವರು ಬಳಸೋದಿಲ್ಲ. ಕೇವಲ IMO ಅಂದ್ರೆ ಇಂಟರ್ನ್ಯಾಷನಲ್ ಕಾಲ್ ಅಂಡ್ ಚಾಟ್ ಏನಿರುತ್ತೆ ಆ ಒಂದು ಅಪ್ಲಿಕೇಶನ್ ಅನ್ನ ಬಳಸ್ತಾ ಇರುವಂತ ವಿಚಾರ ಕೂಡ ಗೊತ್ತಾಗಿದೆ. ಸಂಬಂಧಿಕರು ಮತ್ತು ತಮ್ಮ ಸ್ನೇಹಿತರೊಡನೆ ಮಾತನಾಡೋದಕ್ಕೆ ಈ ಆಪ್ ಅನ್ನ ಬಳಸ್ತಾ ಇದ್ದಾರೆ. ಇಂತಹ ಹಲವು ಆಘಾತಕಾರಿ ವಿಷಯ ಈಗ ಹೊರಗಡೆ ಬಂದಿದೆ. ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರಗಳಿದು. ಹೇಗೆ ಬರ್ತಾರೆ, ಇಲ್ಲಿ ಬಂದಂತ ನಂತರದಲ್ಲಿ ಹೇಗೆ ಅವ್ರು ಮಾತನಾಡಿಸ್ತಾರೆ, ಅವ್ರ ಕುಟುಂಬದವ್ರನ್ನ ಅಥವಾ ಅವ್ರ ಸ್ನೇಹಿತರನ್ನ ಮಾತನಾಡಿಸ್ಬೇಕು ಅಂತ ಅಂದ್ರೆ ಅವರು ಯೂಸ್ ಮಾಡ್ತಾ ಇರುವಂತ ಅಪ್ಲಿಕೇಶನ್ ಏನಿದೆ ಆ ಅಪ್ಲಿಕೇಶನ್ ಅನ್ನ ಬಳಸ್ತಾ ಇರೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಆ ಭಾಗದಿಂದ ಬಂದಂತಹ ಅಕ್ರಮ ಬಾಂಗ್ಲಾ ನುಸುಳುಕೋರರು ನೆಲೆಸಿರುವಂತಹ ಪ್ರದೇಶಗಳ ದೃಶ್ಯ ಕೂಡ ಸೆರೆ ಹಿಡಿದಿದ್ದಾರೆ. ಕೇಂದ್ರ ಗೃಹ ಇಲಾಖೆಗೆ ಸಂಪೂರ್ಣವಾದಂತ ವರದಿ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಆ ರಿಪೋರ್ಟ್ ನಲ್ಲಿ ಈ ಎಲ್ಲ ವಿಚಾರಗಳು ಉಲ್ಲೇಖ ಆಗಿದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಅಕ್ರಮ ಬಾಂಗ್ಲಾ ವಲಸಿಗರು ಹೇಗ್ ನುಸುಳ್ತಾ ಇದ್ದಾರೆ, ಜೊತೆಗೆ ಅವ್ರು ಯೂಸ್ ಮಾಡ್ತಾ ಇರೋದು ಈ ಅಪ್ಲಿಕೇಶನ್ ಏನಿದೆ ಅದರ ಹಿಂದೆ ಏನಾದ್ರೂ ಇದು ಲೆಕ್ಕಾಚಾರಗಳಿದೆಯಾ, ಏನೆಲ್ಲ ಮಾಹಿತಿ ಇದೆ, ಆ ರಿಪೋರ್ಟ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ಮಂಜುನಾಥ್? ಪ್ರಭು, ಏನು ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಬಾಂಗ್ಲಾ ವಲಸಿಗರ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈಗ ಇತ್ತೀಚಿನ ದಿನಗಳಲ್ಲಿ ದಿನಕೂಲಿ ಕಾರ್ಮಿಕರು ಸಿಗೋದು ಅಭಾವ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೊರ ರಾಜ್ಯಗಳಿಂದ ಗುತ್ತಿಗೆ ಆಧಾರದ ಮೇಲೆ ನೌಕರರನ್ನು ಕರ್ಕೊಂಡ್ಬರ್ತಾರೆ. ಅದರಲ್ಲಿ ಬಹುತೇಕರು ಬಾಂಗ್ಲಾದೇಶ ಪ್ರಜೆಗಳಾಗಿದ್ದಾರೆ. ಅದರಲ್ಲೂ ಇಲ್ಲಿ ಏನು ಅಕ್ರಮವಾಗಿ ಪಶ್ಚಿಮ ಬಂಗಾಳ ಮೂಲಕ ಬರ್ತಕ್ಕಂಥ ಬಾಂಗ್ಲಾ ಪ್ರಜೆಗಳನ್ನು ಅಲ್ಲಿಂದ ಕೆಲವೊಂದು ಗುತ್ತಿಗೆದಾರರು ಲೇಬರ್ ಕಾಂಟ್ರಾಕ್ಟನ್ನು ಮಾಡಿಸ್ಕೊಳ್ತಾರೆ. ಯಾವ ಯಾವ ಕ್ಷೇತ್ರಕ್ಕೆ ಯಾವ ಯಾವ ಉದ್ಯೋಗಿಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಿ ಅಂತಹವರಿಗೆ ಈ ಒಂದು ಬಾಂಗ್ಲಾ ವಲಸಿಗರನ್ನು ಕಳಿಸುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಅವರು ನೋಡೋದಕ್ಕೆ ಸೇಮ್ ನಮ್ಮ ಭಾರತೀಯ ರೀತಿ ಇದ್ದಾರೆ, ಹಿಂದಿ ಚೆನ್ನಾಗಿ ಮಾತಾಡ್ತಾರೆ. ಜೊತೆಗೆ ಕೆಲಸಗಾರರು ಯಾವುದೇ ಕೆಲಸವನ್ನು ಕೊಟ್ಟರೂ ಸಹ ಅವರು ಮಾಡುವಂಥ ನಿಪುಣರಾಗಿದ್ದಾರೆ. ಹೀಗಾಗಿ ಇವರನ್ನು ಕೇವಲ ಹೋಟೆಲ್ ಉದ್ಯಮಗಳೇ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ಕೆಲಸಕ್ಕೆ ಕರ್ಕೊಂಡ್ಬಂದು ಬಿಟ್ಟಿರುವಂಥ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳು ಅಂದರೆ ಹಾಸನ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು, ಕೊಡಗು, ಈ ರೀತಿಯಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ, ಜೊತೆಗೆ ಏನು ಹಳೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಬೆಳಗಾಮು, ಕಲಬುರಗಿ ಈ ಪ್ರದೇಶಗಳಲ್ಲೂ ಸಹ ಕೆಲವೊಂದು ತೋಟಗಳಲ್ಲಿ, ಚಿಕ್ಕಮಗಳೂರು ಮತ್ತು ಏನು ಕೊಡಗು ಭಾಗದಲ್ಲಿ ಟೀ ಎಸ್ಟೇಟ್ಗಳಲ್ಲಿ ಇವರು ಕೆಲಸವನ್ನು ಮಾಡ್ತಾಯಿದ್ರೆ, ಬೇರೆ ಬೇರೆ ಕಡೆ ಹೋಟೆಲ್ಗಳಿರ್ಬೋದು ಅಥವಾ ಕಾರ್ಖಾನೆಗಳು, ಸಿಮೆಂಟ್ ಕಾರ್ಖಾನೆಗಳಲ್ಲಿ ಇವರು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇವರಿಗೆ ಅಲ್ಲಿನ ಸ್ಥಳೀಯ ನಾಯಕರು ಗುತ್ತಿಗೆದಾರರಿಂದ ಏನು ಹಣವನ್ನು ಪಡ್ಕೊತ ಅವರಿಗೆ ಸ್ಥಳೀಯ ಪಡಿತರ ಚೀಟಿ ಇರ್ಬೋದು, ಜೊತೆಗೆ ಆಧಾರ್ ಕಾರ್ಡ್ಗಳನ್ನು ಸಹ ಮಾಡಿಕೊಡುವಂಥ
ಕೆಲವೊಂದು ದಂಧೆಕೋರು ಉಟ್ಕೊಂಡಿದ್ದಾರೆ. ಅವರಿಗೆ ಬೇಕಾದಂಥ ಸ್ಥಳೀಯ ಒಂದು ಏನು ಡಾಕ್ಯುಮೆಂಟೇಷನ್ ಸಹ ಎಲ್ಲವನ್ನು ಸಹ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನೀಗಾಗಲೇ ಅಕ್ರಮವಾಗಿ ಭಾರತಕ್ಕೆ ನುಸುಳಿರ್ತಕ್ಕಂಥ ಬಾಂಗ್ಲಾ ನಿವಾಸಿಗಳನ್ನು ಪತ್ತೆ ಹಚ್ಚಿ ಪೊಲೀಸರು ಅವರನ್ನು FRO ಕೇಂದ್ರಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅವರ ವಿರುದ್ಧ ಯಾವುದಾದ್ರೂ ಕೇಸುಗಳನ್ನಿದ್ದರೆ ಜೈಲಿಗೆ ಕಳಿಸ್ತಕ್ಕಂಥದ್ದು. ಯಾವುದೇ ರೀತಿಯಾದಂಥ ಕೇಸುಗಳು ಇಲ್ಲ ಅನ್ನೋದಾದರೆ ಅವರನ್ನು ಕರ್ಕೊಂಡು ಹೋಗಿ FRO ಅಧಿಕಾರಿಗಳು ಆ ರಾಜ್ಯದ ದೇಶದ ಗಡಿಯಲ್ಲಿ ಬಿಟ್ಟು ಆ ದೇಶಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಇಲ್ಲಿ ಅವರಿಗೆ ಅಧಿಕೃತವಾಗಿ ಇಲ್ಲಿನ ಪಡಿತರ ಚೀಟಿ ಇರ್ಬೋದು, ಜೊತೆಗೆ ಆಧಾರ್ ಕಾರ್ಡನ್ನು ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಇಲ್ಲಿನ ಸ್ಥಳೀಯ ನಿವಾಸಿಗಳೇ ಅನ್ನೋದಾಗಿ ತಿಳ್ಕೊಂಡಂಥ ಪೊಲೀಸರು ಅವರನ್ನು ಪತ್ತೆ ಹಚ್ಚೋದಕ್ಕೆ ಹೋಗೋದಿಲ್ಲ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು 8 ರಿಂದ 10 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ನಿವಾಸಿಗಳು ಕರ್ನಾಟಕ ರಾಜ್ಯಕ್ಕೆ ಅಕ್ರಮವಾಗಿ ನುಸುಳಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಕೆಲವೊಂದು ಬಾಡಿಗೆ ಮನೆಗಳಲ್ಲಿ ಅವರು ಆಶ್ರಯವನ್ನು ಕೇಳಕ್ಕೆ ಹೋದಾಗ ದಾಖಲೆಗಳು ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಖಾಲಿ ಜಾಗಗಳಲ್ಲಿ ಟೆಂಟ್ಗಳು ಹಾಕಿ ವಾಸ ಮಾಡ್ಕೊಂಡಿರ್ತಾರೆ. ನೈಟು ಅಲ್ಲಿಂದ ವಾಸ ಆಗಿರ್ತವೆ. ಬೆಳಗ್ಗೆ ಎದ್ದು ಈ ಕಾಫಿ ಎಸ್ಟೇಟ್ಗಳಿಗೆ ಕೆಲಸಕ್ಕೆ ಹೋಗೋದು ಅಥವಾ ಕೃಷಿ ಕ್ಷೇತ್ರಗಳಲ್ಲಿ ಬೇರೆ ದೊಡ್ಡ ಮಟ್ಟದಲ್ಲಿ ಏನು ತೋಟಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಕೆಲಸಗಳಿಗೆ ಹೋಗೋದು. ಜೊತೆಗೆ ಸಿಮೆಂಟ್ ಕಾರ್ಖಾನೆ, ಬೇರೆ ರೀತಿಯಾದಂಥ ಕಾರ್ಖಾನೆಗಳಲ್ಲಿ ಇವತ್ತು ಈ ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ಬಂದಿರತಕ್ಕಂಥವ್ರು ಇದಾಗಿದೆ. ಹೀಗಾಗಿ ಈ ಒಂದು ಮಾಹಿತಿಯನ್ನ ಕೇಂದ್ರ ಗೃಹ ಇಲಾಖೆಗೆ ನಮ್ಮ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಬಿಜೆಪಿ ನಾಯಕರಾದಂಥ NR ರಮೇಶ್ ಅವರು ರವಾನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.